ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನ ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ ಈಗ ಬ್ಲಾಸ್ಟ್ ಆಗಿದೆ. ಸೆಷನ್ ಶುರುವಾಗಿರುವ ಹೊತ್ತಲ್ಲೇ ಬಂತು ಈ ತೀರ್ಮಾನ. ಸೋನಿಯಾ ಗಾಂಧಿಯವರು ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ರಲ್ಲ, ಏನೂ ತೀರ್ಮಾನ ಆಗಿಲ್ಲ ಅಲ್ಲಿ ಅಂತ ಹೇಳಲಾಯಿತು. ಆದರೆ ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಸಿಡಿತಾ ಇದೆ. ಸಿದ್ದರಾಮಯ್ಯನವ್ರಿಗೆ ಸಿಕ್ಕಿರೋ ಸಂದೇಶ ಏನು, DKಗೆ ಸಿಕ್ಕಿರುವಂಥ ಆದೇಶ ಏನು, ವೆರಿ ಇಂಟ್ರೆಸ್ಟಿಂಗ್ ಪಕ್ಕಾ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡ್ತಾ ಹೋಗೋಣ, ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ CM ಕುರ್ಚಿ ವಿಚಾರ ಏನು ಒಂದು ಹಂತಕ್ಕೆ ಬಂದಿಲ್ಲ ಅಂತಲ್ವ ಈವರೆಗೆ ನಮಗೆ ಗೊತ್ತಾಗ್ತಿರೋದು. ಹೈಕಮಾಂಡ್ ತೀರ್ಮಾನ ಮಾಡೋದಕ್ಕಾಗ್ತಿಲ್ಲ, ಯಾಕಂದರೆ DK ಕೊಟ್ಟರೆ ಮುಂದಿನ ಪರಿಣಾಮ ಏನು, ಸತೀಶ್ ಬಣ ನಡೆಸ್ತಿರೋದೇನು, ಇಂಥದ್ದೆಲ್ಲ ಸ್ವಲ್ಪ ಟೆನ್ಷನ್ ಸೃಷ್ಟಿಯಾಗಿದೆ. ಒಂದು ಸೆಷನ್ ಬೇರೆ ಶುರುವಾಗಿದೆ, ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿದೆ. ಸೋನಿಯಾ ಗಾಂಧಿಯವರು ಏನೂ ನಿರ್ಧಾರ ತಗೊಂಡಿಲ್ಲ. ಮೊನ್ನೆ ಫಸ್ಟ್ ಮೀಟಿಂಗ್ ನಡೆಸಿದ್ದವರು ಕರ್ನಾಟಕದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಿರ್ಧಾರ ಮಾಡದೆ ಮುಂದೂಡಿದ್ರು ಅನ್ನೋ ಸುದ್ದಿ ಬಂತಲ್ವ. ಆದರೆ ಈಗ ಗೊತ್ತಾಗ್ತಿದೆ, ರಾಹುಲ್ ಸೋನಿಯಾ ಇಬ್ಬರೂ ಸೇರಿ ಒಂದು ದೊಡ್ಡ ತೀರ್ಮಾನವನ್ನು ತಗೊಂಡೇ ಬಿಟ್ಟಿದ್ದಾರೆ. ವೇಣುಗೋಪಾಲ್ ಅವರ ಮೂಲಕವೇ ಆ ಅಂತಿಮ ಸಂದೇಶ ಬಂದಿದೆ. ಇದು DK ಶಿವಕುಮಾರ್ ಅವ್ರಿಗೆ ಹಾಗಾದ್ರೆ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ? ಅದೇ ಇರೋದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಸಿದ್ದರಾಮಯ್ಯನವ್ರಿಗೆ ಸಿಕ್ಕಿರುವ ಸುದ್ದಿ, DKಗೆ ಸಿಕ್ಕಿರುವ ಆದೇಶ. ಕರ್ನಾಟಕ ಕಾಂಗ್ರೆಸ್ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಖರ್ಗೆ ಅವರದ್ದೇ ಅಂತಿಮ ತೀರ್ಮಾನ ಅನ್ನುವಂಥ ನಿರ್ಧಾರ ಅಂತೂ ಆಗಿದೆ. ರಾಹುಲ್ ಗಾಂಧಿ ಅವರು ಕೂಡ ಅದರಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅನ್ನೋದನ್ನು. ಇದ್ರ ನಡುವೆ ಬರ್ತಿರೋ ಶಾಕಿಂಗ್ ನ್ಯೂಸ್ ಏನಂದರೆ, ಶಾಕಿಂಗೇ ಇದು ಒಂದು ರೀತಿಯಲ್ಲಿ DKಗೆ, ಮತ್ತೊಂದು ರೀತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಶಾಕಿಂಗು. 6 ತಿಂಗಳ ಬಳಿಕ, 6 ತಿಂಗಳೇ ಯಾಕೆ, ಕೇರಳ ಚುನಾವಣೆ ಇನ್ನು 6 ತಿಂಗಳಲ್ಲಿದೆ. ಕಾಂಗ್ರೆಸ್ಗೆ ಅಸ್ತಿತ್ವ ಅಂತ ಇದ್ದರೆ ಇಡೀ ದೇಶದಲ್ಲಿ ಉಳ್ಕೊಂಡಿರೋ ಪರಿಸ್ಥಿತಿ ಪಡ್ಕೊಳ್ಳೋದಕ್ಕೆ ಅವಕಾಶನ ಕೇರಳ ಮಾತ್ರ. 4 ರಾಜ್ಯಗಳಲ್ಲಿ ಚುನಾವಣೆ ಇದೆ, ಬಟ್ ಬೇರೆ ಕಡೆಯಲ್ಲೂ ಕಾಂಗ್ರೆಸ್ ಅತ್ಯಂತ ನಿರ್ಣಾಯಕ ಅಲ್ಲ. ವೆಸ್ಟ್ ಬೆಂಗಾಲು ಅಥವಾ ಅಸ್ಸಾಮು, ತಮಿಳುನಾಡಿನಲ್ಲಿ ಒಂದು ಪಾರ್ಟ್ ಅಷ್ಟೇ, ಅಲ್ಲಿ DMK AIADMK ಅಂತ ರಾಜಕಾರಣ ನಡೆಯುತ್ತೆ. ಆದರೆ ಕೇರಳದಲ್ಲಿ ಮಾತ್ರ ದೊಡ್ಡ ರೋಲನ್ನು ಪ್ಲೇ ಮಾಡುತ್ತೆ ಕಾಂಗ್ರೆಸ್. ಸೊ ಇರುವಂತಹ ಕಾಂಗ್ರೆಸ್ನ ಅಸ್ತಿತ್ವಕ್ಕೆ ಇರುವಂತಹ ಇತ್ತೀಚಿನ ಚುನಾವಣೆಗಳಲ್ಲಿ ಏನಾಯಿತು ಅಂತ ನೋಡಿದ್ದೀವಿ. ಮುಂಬರುವಂಥ ಚುನಾವಣೆಗಳಲ್ಲೂ ಕಾಂಗ್ರೆಸ್ಗೆ ಅತಿ ಹೆಚ್ಚು ನಿರೀಕ್ಷೆ ಇರೋದು ಅಂದರೆ ಕೇರಳ ಮಾತ್ರ. ಇರೋದನ್ನು ಉಳಿಸ್ಕೊಳ್ಬೇಕಲ್ವ. ಹಾಗಾಗಿ ಇನ್ನು 6 ತಿಂಗಳು, ಸೋನಿಯಾ ಗಾಂಧಿಯವರೇ ಇದನ್ನು ಕ್ಲಿಯರ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಇನ್ನು 6 ತಿಂಗಳು CM ಕುರ್ಚಿಯಲ್ಲಿ ಬದಲಾವಣೆ ಬೇಡ. ಆದರೆ ಈ ಒಂದು ವಾರದಲ್ಲಿ ಅಥವಾ ಸೆಷನ್ ಮುಗಿತಾ ಇದ್ದ ಹಾಗೆ ಇಬ್ಬರನ್ನು ಡೆಲ್ಲಿ ಕರೆಸ್ಕೊಂಡು ಡೇಟನ್ನು ಸೋನಿಯಾ ಗಾಂಧಿಯವರು ಬರೆದು ಕೊಡಲಿದ್ದಾರೆ. ಈಗ 6 ತಿಂಗಳಾದ್ಮೇಲೆ ನೋಡೋಣ ಅಂದರೆ ಅದಕ್ಕೇನು ನಂಬಿಕೆ ಇರಲ್ಲ, ಅರ್ಥ ಇರಲ್ಲ. ಸೋನಿಯಾ ಗಾಂಧಿಯವರೇ ಫೈನಲ್ ಮಾಡ್ತಾರೆ. ಖರ್ಗೆ ಸೋನಿಯಾ ಗಾಂಧಿಯವರು ಹೇಳಿದ್ದನ್ನು ಕರ್ನಾಟಕದ ವಿಚಾರದಲ್ಲಿ ರಾಹುಲ್ ಗಾಂಧಿಯವರು ಒಪ್ಪೋದಕ್ಕೂ ರೆಡಿ ಇದ್ದಾರೆ. ಡೇಟ್ ಬರೆದು DK ಕೊಡೋದು, 6 ತಿಂಗಳಾದ ಮೇಲೆ ಇಂತಹ ದಿನ ನೀವು CM ಆಗ್ತೀರಿ ಅಂತ. ಕೇರಳ ಚುನಾವಣೆ, ಅಲ್ಲಿ ಮುಸಲ್ಮಾನ್ ಮತಗಳು ತುಂಬ ನಿರ್ಣಾಯಕ, ಹಿಂದ ವೋಟ್ ಬ್ಯಾಂಕು ತುಂಬ ನಿರ್ಣಾಯಕ. ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಪಕ್ಕದಲ್ಲೇ ಇರೋ ರಾಜ್ಯಕ್ಕೆ ಮೆಸೇಜ್ ಹೋಗೇ ಹೋಗುತ್ತೆ. ಜಮೀರ್ ಅಹಮದ್ ಖಾನ್ ಅವ್ರು ನಿರ್ಣಾಯಕ, ಅಲ್ಲಿ ಎಲ್ಲ ಫ್ಯಾಕ್ಟರ್ಸ್ ಬರುತ್ತೆ ಅಲ್ವಾ. ಪಕ್ಕದ ರಾಜ್ಯ ಏನು, ಆ ಬೇರೆ ಬೇರೆ ಕಡೆನೂ ಹೋಗಿ ಜಮೀರ್ ಅವ್ರು ಪ್ರಚಾರ ಮಾಡಿ ಬರ್ತಾರೆ. ಈಗ ಅಸ್ಸಾಮಲ್ಲಿ ಹೋಗಿ ಸಿದ್ದರಾಮಯ್ಯನವರು ಪ್ರಭಾವ ಬೀರೋಕ್ಕಾಗಲ್ಲ, ವೆಸ್ಟ್ ಬೆಂಗಾಲಲ್ಲಿ ಹೋಗಿ ಸಿದ್ದರಾಮಯ್ಯನವರು ಪ್ರಭಾವ ಬೀರೋಕ್ಕಾಗಲ್ಲ. ಇವರನ್ನು ಇಳಿಸಿದ್ರೆ ಅಲ್ಲೆಲ್ಲ ಎಫೆಕ್ಟ್ ಆಗುತ್ತೆ ಅಂತಿಲ್ಲ. ತಮಿಳ್ನಾಡಿನಲ್ಲೂ ಕಾಂಗ್ರೆಸ್ಸು ಸಿದ್ದರಾಮಯ್ಯನವ್ರು ಹೋಗಿ ನಿರ್ಣಯ ಮಾಡುವಂಥದ್ದು ಏನೂ ಇಲ್ಲ, ಬಟ್ ಕೇರಳದಲ್ಲಿ ಎಫೆಕ್ಟ್ ಆಗುತ್ತೆ. ಹಾಗಾಗಿ 6 ತಿಂಗಳು ಯಾವುದೇ ರಿಸ್ಕ್ ಬೇಡ ಅಂತ ಸೋನಿಯಾ ಗಾಂಧಿಯವರು ಈಗಲೇ ತೀರ್ಮಾನ ಅಂತೂ ಆಗಬೇಕು. ಇನ್ನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾವತ್ತು ತೀರ್ಮಾನ ಮಾಡಿದ್ರೂ ಸಮಸ್ಯೆ ಆಗುತ್ತೆ ಅಂದಮೇಲೆ ಈಗಲೇ ಆಗಿಬಿಡಿ, ಏನಾಗುತ್ತೋ ಆಗಲಿ, ಸರಿ ಮಾಡೋಣ. ಆದರೆ 6 ತಿಂಗಳ ಬಳಿಕ ಡೇಟ್ ಬರೆದು ಕೊಡ್ತೀವಿ ಅನ್ನೋ ತನಕ ಸೋನಿಯಾ ಗಾಂಧಿಯವರು ಅತಿ ದೊಡ್ಡ ತೀರ್ಮಾನವನ್ನು ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸಿದ್ದರಾಮಯ್ಯನವರು ಈಗ ಒಂದು ವಿಚಾರ ಹೊರಗಿಟ್ಟಿರೋದು. ಸಿದ್ದರಾಮಯ್ಯನವ್ರಿಗೆ ಅನಿವಾರ್ಯ ಆಗಿದೆ, ಈಗ ಕುರ್ಚಿ ಬಿಡಲೇಬೇಕು, ಬಟ್ ಅವ್ರಿಗೆ ಬೋನಸ್ ಅನ್ನೋ ರೀತಿ 6 ತಿಂಗಳು ಸಿಕ್ಕಿದೆ. ವೇಣುಗೋಪಾಲ್ ಅವರೇ ಇದನ್ನು ಕಾಲ್ ಮಾಡಿ ತಿಳಿಸಿದ್ದಾರಂತೆ ಸಿದ್ದರಾಮಯ್ಯನವ್ರಿಗೆ, ನಿಮ್ಮ ಕುರ್ಚಿಯನ್ನು ಇನ್ನೂ 6 ತಿಂಗಳಂತೂ ಭದ್ರ ಅಂತ ನಾನು ಪಕ್ಕಾ ಹೇಳಬಹುದು. ಯಾಕಂದರೆ ಕೇರಳ ಎಲೆಕ್ಷನ್ ತನಕ ಮಾತ್ರ ನಿಮ್ಮ ಕುರ್ಚಿ ಭದ್ರ, ಆಮೇಲೆ ನೀವು ಬಿಟ್ಟುಕೊಡ್ಲೇಬೇಕಾಗತ್ತೆ ಅನ್ನುವ ಅಂತಿಮ ಸಂದೇಶವನ್ನು ವೇಣುಗೋಪಾಲ್ ಅವರು ತಲುಪಿಸಿದ್ದಾರೆ. ಸೊ ಮೇಜರ್ ನ್ಯೂಸ್ ಈಗ ಸಿಡ್ತಾ ಇರೋದು ಡೆಲ್ಲಿಯಿಂದ.
6 ತಿಂಗಳ ಬಳಿಕ ಡಿ ಕೆ ಸಿ ಎಂ ಆಗಲಿದ್ದಾರೆ. 1 ತಿಂಗಳ ಬಳಿಕ ಅಂತ ಇದ್ದಿದ್ದು ಬಹಳ ಬೇಸರದ ವಿಷಯವೇ ಇದು. ಸಿ ಎಂ ಆಗ್ತಾರೆ ಅನ್ನೋದು ಡಿ ಕೆ ಖುಷಿ ಆದರೂ 6 ತಿಂಗಳು ಕಾಯಬೇಕು ಅಂದರೆ 3 ವರ್ಷ ಕಂಪ್ಲೀಟ್ ಆಗಿ ಹೋಗುತ್ತೆ. ಇದಕ್ಕೀಗ ಡಿ ಕೆ ಬ್ರದರ್ಸು ಬಹಳ ಬೇಸರ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸೋನಿಯಾ ಗಾಂಧಿ ಅವರ ಎಂಟ್ರಿಯಿಂದ ಖಂಡಿತ ಕುರ್ಚಿ ಈ ಕ್ಷಣ ಸಂಕ್ರಾಂತಿಗೆ ಸಿದ್ದರಾಮಯ್ಯನವರ ದಾಖಲೆ, ದೇವರಾಜ ಅರಸು ದಾಖಲೆ ಮುರಿತಾ ಇದ್ದ ಹಾಗೆ ಸಿಕ್ಕೇ ಬಿಡುತ್ತೆ ಅಂತ ಭಾವಿಸಿದ್ರು. ಆದರೆ ಈಗ ಬರ್ತಿರುವಂತಹ ಶಾಕಿಂಗ್ ನ್ಯೂಸು 6 ತಿಂಗಳು ವೆಯ್ಟ್ ಮಾಡಿ. 6 ತಿಂಗಳು ವೆಯ್ಟ್ ಮಾಡ್ರೆ ಏನಾಗುತ್ತೆ, ಉಳ್ಕೊಳ್ಳೋದು 2 ವರ್ಷ. 2 ವರ್ಷದಲ್ಲಿ 6 ತಿಂಗಳು, ಕಡೆ 6 ತಿಂಗಳು ಚುನಾವಣೆ ಅಂದರೆ ಅಲ್ಲಿ ಏನೂ ಇರೋದೇ ಇಲ್ಲ, ಸರ್ಕಾರ ಮತ್ತೊಂದು ಅಂದ್ಕೊಂಡು 1.5 ವರ್ಷ ಮಾತ್ರ ಸಿದ್ದರಾಮಯ್ಯನವರ ಬಳಿಕ ಡಿ ಕೆಗೆ ಸಿ ಎಂ ಆಗಿ ಸ್ಥಾನಮಾನ ಸಿಗುತ್ತೆ. ಹಾಗಾಗಿ ಇದು ಬಹಳ ದೊಡ್ಡ ಅನ್ಯಾಯ ಅನ್ನೋದು ಈಗ ಡಿ ಕೆ ಹೊರಗೆ ಹಾಕ್ತಿರುವಂತಹ ಅಭಿಪ್ರಾಯವಂತೆ. ಇದು ಸರಿ ಇಲ್ಲ, ನಾನು ಒಪ್ಪೋಕೆ ರೆಡಿನೇ ಇಲ್ಲ ಅಂತ. ಆದರೆ ಹೈಕಮಾಂಡ್ ಇದಕ್ಕಿಂತ ಹೆಚ್ಚು ರಿಸ್ಕ್ ತಗೊಳಕ್ಕೆ ಸಾಧ್ಯವೇ ಇಲ್ಲ. ನಾಯಕತ್ವ ಬದಲಾವಣೆಯೇ ಒಂದು ದೊಡ್ಡ ರಿಸ್ಕು. ಯಾರೇ ಏನೇ ಮಾತು ಕೊಟ್ಟಿರಲಿ, ಅದರಲ್ಲೂ ಸಿದ್ದರಾಮಯ್ಯನವರಂತಹ ದೇಶದಲ್ಲೇ ಕಾಂಗ್ರೆಸ್ಗಿರುವ ದೊಡ್ಡ ಲೀಡರ್ ಈಗ OBC ನಾಯಕ ಅವರು, ಅಂಥದ್ರಲ್ಲಿ ಬದಲಾಯಿಸಲ್ಲ ಅಂತ ನಾವು ಹೇಳ್ತಾನೆ ಇಲ್ಲ. 6 ತಿಂಗಳಲ್ಲಿ ನಾವು ಈ ರಿಸ್ಕ್ ತಗೊಂಡ್ರೆ ನಮ್ಮ ಅಸ್ತಿತ್ವಕ್ಕೆ ನಿರ್ಣಾಯಕವಾಗಿರುವ ಕೇರಳದಲ್ಲಿ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅನ್ನೋದನ್ನು ರಾಹುಲ್ ಗಾಂಧಿಯವರು ಕಡ್ಡಿ ತುಂಡು ಮಾಡಿದಷ್ಟೇ ಕ್ಲಿಯರ್ ಆಗಿ ಹೇಳಿದ್ದಾರಂತೆ. ಸೋನಿಯಾ ಗಾಂಧಿಯವರು ಕರೆಕ್ಟ್ ಆಗಿದೆ ಇದು. ಹಾಗಾಗಿ ಈಗ ಮೊನ್ನೆ ನಿರ್ಧಾರ ಏನು ಪ್ರಕಟಿಸದೆ ಕೆಲವೇ ದಿನಗಳಲ್ಲಿ ಸಿದ್ದು ಡಿ ಕೆ ಇಬ್ಬರನ್ನು ಕರೆಸಿ ಡಿಸೆಂಬರ್ ಒಳಗಡೆನೆ ಡೇಟ್ ಸಮೇತ ಮುಹೂರ್ತ ಫಿಕ್ಸ್ ಮಾಡಿಕೊಡ್ಲಿದ್ದಾರೆ ಸೋನಿಯಾ ಖರ್ಗೆ ಅವರು. ಹಾಗಾಗಿ ಈಗ ಮೆಗಾ ಟ್ವಿಸ್ಟ್ ಸಿಗ್ತಿದೆ. ಡಿ ಕೆ ಬ್ರದರ್ಸು ಏನೇ ಪ್ರಯತ್ನ ಮಾಡಿದ್ರು, ಸಿ ಎಂ ಕುರ್ಚಿ ಕೊಡ್ತೀವಿ, ಡೇಟು ಕೊಡ್ತೀವಿ ಅಂತ ಹೇಳೋದ್ರಿಂದಾಗಿ ಏನೇ ಪ್ರಯತ್ನ ಮಾಡಿದ್ರು ಇದನ್ನು ಮೀರಿ ಸಂಕ್ರಾಂತಿಗೆ ಸಿ ಎಂ ಆಗೋದು ಕಷ್ಟವಾಗಬಹುದು ಡಿ ಕೆಗೆ. ಇದು ಬಹಳ ಬೇಸರವನ್ನು ತಂದಿಟ್ಟಿದೆ. ಇನ್ನು 6 ತಿಂಗಳು ಇದೇ ಸಿಚುವೇಶನಲ್ಲಿ ದೂಡ್ಕೊಂಡು ಹೋಗೋದು. ಇದರ ನಡುವೆ ಒಂದು ಮೆಗಾ ಟ್ವಿಸ್ಟ್ ಏನು, ಸಿದ್ದು ಬಣ ಸಿದ್ದರಾಮಯ್ಯನವರು ಹೇಳಿಬಿಟ್ಟಿದ್ದಾರೆ, ರಾಹುಲ್ ಗಾಂಧಿಯವರ ಒಂದು ಕಾಲ್ ಬಂದರೂ ಸಾಕು, ಅಲ್ಲಿ ಕರೆಸ್ಕೊಂಡು ಹೇಳಬೇಕಾಗಿಲ್ಲ ನಾನು ಕುರ್ಚಿ ಬಿಡ್ತೀನಿ ಅಂತ. ನಾನೇನು ಅಂಟುಕೊಂಡು ಕೂರೋ ಮನಸ್ಥಿತಿಯವನಲ್ಲ, ಕುರ್ಚಿ ಬಿಡ್ತೀನಿ ಅಂತ ಖಚಿತವಾಗಿ ಹೇಳಿಬಿಟ್ಟಿದ್ದಾರಂತೆ ವೇಣುಗೋಪಾಲ್ ಅವ್ರಿಗೂ, ಹೈಕಮಾಂಡ್ ನಾಯಕರಿಗೆ. ಎನಿ ಟೈಮ್ ನಾನು ಹೈಕಮಾಂಡ್ ಮಾತಿಗೆ ತಲೆಬಾಗ್ತೀನಿ ಅಂತ ಹೇಳಿದ್ದಾರಂತೆ. ಆದರೆ ಅದರ ನಡುವೆ ಪರಮೇಶ್ವರ್ ಅವ್ರನ್ನ ಕನ್ಸಿಡರ್ ಮಾಡಿ ಸಿ ಎಂ ಕುರ್ಚಿಗೆ ಅನ್ನುವ ಸಲಹೆಯನ್ನೂ ಕೊಟ್ಟಿದ್ದಾರಂತೆ. ಇದು ಮೆಗಾ ಟ್ವಿಸ್ಟು. ಅಂದರೆ ಸೀನಿಯರ್ ಇದ್ದಾರೆ, ದಲಿತ ಸಿ ಎಂ ಅನ್ನೋ ರೀತಿಯಲ್ಲಿ ಆದ್ರಾಗಲಿ ಅನ್ನೋ ಒಂದು ಪ್ರಯತ್ನ ಆ ಕಡೆಯಿಂದ ಶುರುವಾಗ್ಬಿಟ್ಟಿದೆ. ಅದೇನು ನಡೆಯುತ್ತೆ ಅನ್ಸಲ್ಲ, ಯಾಕಂದರೆ 3ನೆಯ ವ್ಯಕ್ತಿಯ ಎಂಟ್ರಿ ಇಲ್ಲವೇ ಇಲ್ಲ ಅಂತ ಹೈಕಮಾಂಡ್ ಹೇಳೇ ಬಿಟ್ಟಿದೆ. ಇಬ್ಬರಲ್ಲಿ ಏನು ತೀರ್ಮಾನ ಮಾಡಬೇಕೋ ಮಾಡ್ತೀವಿ, 3ನೇಯವರ ಎಂಟ್ರಿ ಈ ಅವಧಿಗಂತೂ ಇಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಅದರ ನಡುವೆಯೂ ಒಂದು ಪ್ರಯತ್ನ ಅಷ್ಟೇ ಅದು. ಪರಮೇಶ್ವರ್ ಅವರು ಆಗಲಿ ದಲಿತ ಸಿ ಎಂ ಅನ್ನೋ ಥರ ತೇಲ್ಬಿಟ್ಟಿದ್ದಾರೆ. ಆ ಕಡೆ ನಿನ್ನೆ ರಿಪೋರ್ಟ್ ಮಾಡಿದ್ವಿ ನಾವು, ಎಷ್ಟು ಸೀರಿಯಸ್ ಆಗ್ತಿದೆ ಅಂದರೆ ಸತೀಶ್ ಜಾರಕಿಹೊಳಿ ಬಣ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋ ತನಕ ತಯಾರಿಗಳಾಗ್ತಿದ್ದಾವೆ. ಅಹಿಂದ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ, ದಂಗೆ ಅನ್ನೋ ರೀತಿಯಲ್ಲಿ ಹಳ್ಳಿಯಲ್ಲೂ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಬೃಹತ್ ಹೋರಾಟ ನಡೆಸ್ತೀವಿ ನಾವು ಅಂತ ಮೀಟಿಂಗ್ಗಳಾಗಿ ಖಾಸಗಿ ಹೋಟೆಲ್ ಸಭೆಗಳೆಲ್ಲ ನಡೀತಾ ಇದ್ದು ಗಮನ ಸೆಳೀತಾ ಇದೆ. ಸೊ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸಲೇಬಾರ್ದು ಅಂತ ಅವರು ಆಪ್ತರು ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಸಿದ್ದರಾಮಯ್ಯನವರು ಇಳಿಯೋಕೆ ರೆಡಿಯಾಗಿದ್ದಾರೆ. ಆದರೆ ಇದರ ಮಧ್ಯದಲ್ಲಿ ತಮ್ಮ ಸ್ಥಾನಮಾನವನ್ನು ಭದ್ರ ಮಾಡ್ಕೊಳ್ಳೋದು, ತಮ್ಮ ಬೆನ್ನಿಗಿರುವಂತಹ ಬಲವನ್ನು ಖಚಿತಪಡಿಸೋದು, ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಹಿಂದಾಗೆ ತಾನೇ ಅನ್ನೋದನ್ನು ಖಚಿತಪಡಿಸೋದು ಸತೀಶ್ ಜಾರಕಿಹೊಳಿ ಅವರ ಟಾರ್ಗೆಟ್ ಆಗಿದೆ. ಸೊ ಆ ಕಡೆಯಿಂದ ಒಂದು ಮೆಗಾ ಡೆವಲಪ್ಮೆಂಟ್ ಆಗ್ತಿರೋದು. ಸೊ ಡಿ ಕೆಗೆ ಇದು ಅರಗಿಸಿಕೊಳ್ಳಲಾರದ ತುತ್ತಾಗಿದೆ. ಕೈಗೆ ಬಂದಿದೆ, ಬಾಯಿಗೆ ಬರ್ತಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ ಡಿ ಕೆ ಬ್ರದರ್ಸ್ ಕೇರಳ ಚುನಾವಣೆ ಈಗ ದೊಡ್ಡ ಅಡೆತಡೆಯಾಗಿ ಕಾಡ್ತಾ ಇದೆ. ಡಿ ಕೆ ಕನಸು ನನಸಾಗೋದಿಕ್ಕೆ ಬಂದೇ ಬಿಡ್ತು ಮುಹೂರ್ತ ಅಂತ 2.5 ವರ್ಷ ತುಂಬಿದ ದಿನವೇ ಓಪನ್ ಆಗಿ ಶುರು ಮಾಡಿಬಿಟ್ರು ಡಿ ಕೆ. ಆದರೆ 6 ತಿಂಗಳು ಸಹಿಸಿಕೊಳ್ಳಲೇಬೇಕು ಅನ್ನುವಂಥ ಕಟ್ಟಾಜ್ಞೆಯನ್ನು ಸೋನಿಯಾ ಗಾಂಧಿಯವರೇ ಈಗ ಹೊರಡಿಸಿರೋದ್ರಿಂದ ಅನಿವಾರ್ಯವಾಗಿಬಿಟ್ಟಿದೆ. ಸೆಷನ್ ಹೊತ್ತಲ್ಲಿ ಅಂತಿಮ ನಿರ್ಧಾರ ಅಂತ ಹೇಳಲಾಗಿತ್ತು, ಅದೇ ರೀತಿಗ ಅಂತಿಮ ನಿರ್ಧಾರ ಆಗುತ್ತೆ, ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ಕರ್ನಾಟಕದಲ್ಲಿ ಒಂದು ಹಂತಕ್ಕೆ ಸುಗಮವಾಗಿ ಇದನ್ನು ಬಗೆಹರಿಸುವಲ್ಲಿ ಫಾರ್ಮುಲಾ ಅಂತೂ ಹೈಕಮಾಂಡ್ ರೆಡಿ ಮಾಡಿದೆ. ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಿದ್ದಾರೆ ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್. ಆದರೆ ಡಿ ಕೆ ಒಪ್ಪುತ್ತಾ ಇಲ್ಲ. ಈಗ ಅದು ಹೆಂಗೆ ನಾನು 6 ತಿಂಗಳು ಸಹಿಸ್ಕೊಳ್ಳಿ, ಏನು ಅಂತ ಕೆಲಸ ಮಾಡೋಕ್ಕೆ ಸಿಗತ್ತೆ ನಂಗೆ 1.5 ವರ್ಷದಲ್ಲಿ? ಹೆಸರಿಗೆ ಸಿ ಎಂ ಆಗ್ತೀನಿ ಬಿಟ್ಟರೆ 1.5 ವರ್ಷದಲ್ಲಿ ಏನೂ ತುದಿಗೆ ಮುಟ್ಸೋಕ್ಕಾಗಲ್ಲ ಅನ್ನೋದು ಅವರ ಬೇಸರವಾಗಿದೆ. ಈ ಸುದ್ದಿ ಬಂದ ಮೇಲೆ ಈಗ ಡಿ ಕೆ ಬಣದವರು ಮತ್ತೆ
ಈಗ ಓಪನ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಶಿವಗಂಗಾ ಬಸವರಾಜ್ ಅವರು. ಇವತ್ತು ನಾನೇನು ಮಾತಾಡಲ್ಲ, ಸೆಷನ್ನಲ್ಲೆಲ್ಲ ನಮ್ಮನ್ನು ಯಾರು ಕಟ್ ಹಾಕೋಕ್ಕೆ ಆಗಲ್ಲ, BJP ಅವರೇ ಕಿತ್ತಾಡ್ಕೊಳ್ತಿದ್ದಾರೆ. ಆದರೆ ನಾನು ಜನವರಿ 2ಕ್ಕೆ ಮಾತಾಡ್ತೀನಿ, ಹಿಟ್ ಆ್ಯಂಡ್ ರನ್ ಮಾಡಲ್ಲ. ಜನವರಿ 2ನೇ ತಾರೀಕು ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಸೂರ್ಯನ ಪಥ ಬದಲಾವಣೆಯ ಸಮಯದಲ್ಲಿಯೇ ಇಲ್ಲೂ ಬದಲಾವಣೆ ಆಗುತ್ತೆ ಜನವರಿಯಲ್ಲಿ ಅನ್ನೋ ಘೋಷಣೆಯನ್ನು DK ಆಪ್ತರು ಮೊಳಗಿಸ್ತಿದ್ದಾರೆ. ಅಲ್ಲಿಗೆ ಹಠವನ್ನು ಬಿಡೋದಿಕ್ಕೆ DK ಕ್ಯಾಂಪ್ ರೆಡಿ ಇಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಹೈಕಮಾಂಡ್ ಈಗ ಸಿದ್ದರಾಮಯ್ಯನವ್ರನ್ನ ಮನವೊಲಿಸೋದಲ್ಲ, DKಯನ್ನು ಮನವೊಲಿಸಬೇಕಾಗಿದೆ 6 ತಿಂಗಳಿಗಾಗಿ. ಜನವರಿ ಮಾತಾಡ್ತೀನಿ, 100 ಮಾತಾಡ್ತೀನಿ. ಯಾಕಂದರೆ ಮಾತು ಕೊಟ್ಬಿಡಿ ನಿಮಗೆ, ಡಿಸೆಂಬರ್ ಮುಗಿಲಿ ಮಾತಾಡ್ತೀನಿ. ಜನವರಿ ಪಾಸ್ ಒಂದು ಮೊದಲನೇ ದಿನ ಜನವರಿ 1 ಬಿಟ್ಟರೆ 2ನೇ ತಾರೀಕು ಬರ್ರಿ, ಒಂದು ಮಾತಾಡೋದು ಬಿಡ್ಕೊಟ್ಟು. ಕಾಂಗ್ರೆಸ್ ಹೈಕಮಾಂಡ್ ಲೋ ಕಮಾಂಡ್ ಅಂತ ಹೇಳ್ತಾರೆ BJP. ಅದನ್ನೆಲ್ಲ 2ನೇ ತಾರೀಕು ನಿಮಗೆ ಉತ್ತರ ಕೊಡ್ತೀನಿ, 100 ಕೊಡ್ತೀನಿ. ಯಾಕೆಂದರೆ ಹಿಟ್ ಆ್ಯಂಡ್ ರನ್ ಕೇಸ್ ಇಲ್ಲ ನಮ್ಮದು. ಮಾತಾಡೋಣ. ಏನಂತಂದರೆ ತಾವು DK ಶಿ ಅವ್ರು ಆಗ್ತಾರೆ, ಆದರೆ ಅವರು ಇದುವರೆಗೂ ನಾನು CM ಆಗ್ತೀನಿ ಅಂತ ಒಂದ್ಸರಿ ಹೇಳಿ ಸರ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.